ಹಾಯ್, ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಅಡ್ವಾನ್ಸ್ ಹೇಳಾಕತ್ತೇನೆ. ಮತ್ತು ನೀವು ಬಂಗಾರ ತೊಗೊಂಡು ಬಂಗಾರದಂಗೆ ಇರೋನು. ಮತ್ತು ಇವತ್ತು ಸಾಟಿ ಹೆಚ್ಚೆ ಕರ್ಚಿಕಾಯಿ ಮಾಡಾಕತ್ತೇನೆ. ಬೆಲ್ಲದ್ದು ಕರ್ಚಿಕಾಯಿ ಮಾಡೋದು ತೋರಿಸ್ತೀನಿ. ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ. ಮತ್ತು ಇಲ್ಲೇ ಒಂದು ದೊಡ್ಡ ಬಾಲ್ಲೆ ಒಂದು ಬಾಲ್ ಮೈದಾ ಐತಿ, ಚರೋಟಿ ರವೆ ಒಂದು ಸಣ್ಣ ಬಾಲ್ ಐತಿ, ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಬಿರುಸಕ್ಕಾವು ಕರ್ಚಿಕಾಯಿ ಅಂಥೇಳಿ ಸಣ್ಣ ಬಾಲ್ ಅಕ್ಕಿ ಹಿಟ್ಟು ಐತಿ, 2 ಚಮಚೆ ತುಪ್ಪ ಐತಿ, ತುಪ್ಪದ ಚಮಚೆಲೆ 2 ಚಮಚೆ ತುಪ್ಪ ಐತಿ. ಮತ್ತು ಅಡಿಗೆ ಹಾಕೋದು ಉಪ್ಪ, ಸಣ್ಣ ಉಪ್ಪ. ನಾದುದ ಫಸ್ಟ್ ತೋರಿಸ್ತೇನೆ ನಿಮಗೆ. ನೋಡಿ, ಒಂದು ಪರಾತ್ ಇಟ್ಕೊಂಡೇನಿ. ಆ ಪರಾತ್ನ್ಯಾಗ ಏನು ಮಾಡ್ತಾನಂದ್ರೆ ಇದು ಮೈದಾ ಹಾಕ್ತೀನಿ. ಮೈದಾ ಎಲ್ಲ ಸಾಣಿಕೆ ಹಾಕಿ ಇಟ್ಕೊಂಡೇನಿ ನಾನು. ಮತ್ತು ಚರೋಟಿ ರವಾನೂ ಹಾಕೇನಿ, ಅದ್ರಾಗ ಅಕ್ಕಿ ಹಿಟ್ಟು ಹಾಕೇನಿ. ನೋಡಿ, ನೀವು ಒಂದು ಸಲ ಮಾಡಿ. ವಿಶೇಷ ಕರ್ಚಿಕಾಯಿ ಮಾಡೋದು ಎಲ್ಲರೂ ಕಮ್ಮಿ, ನಾ ಮಾಡಿ ತೋರ್ಸಾತೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕತ್ತೀನಿ. ಮತ್ತು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚಮಚೆಲೆ. ತುಪ್ಪ ಏನಿಟ್ಟೇನಿಲ್ಲ ಅದನ್ನು ಕರ್ಗಿಸಾಕಿಟ್ಟೇನಿ. ಮತ್ತು ನೋಡಿ, ಕರ್ಗಿಸಿದೇನಿ. ಮತ್ತು ಅದನ್ನು ಹಾಕ್ತೀನಿ ಇದಕ್ಕೆ ಕರ್ಚಿಕಾಯಿಗೆ. ಯಾಕಂದ್ರೆ ಕರ್ಚಿಕಾಯಿ ಪಳ್ಳು ಬಿಡ್ತದಲ್ಲ, ಅದಕ್ಕೆ ತುಪ್ಪ ಕಾಶಿ ಹಾಕಬೇಕು. ನೀವು ಬೇಕಂದ್ರೆ ನೀವು ಎಣ್ಣೆ ಕಾಶಿ ಹಾಕಿರೂ ನಡಿತೈತಿ. ನೋಡಿ, ಈಗ ಇದನ್ನೆಲ್ಲ ಕುದಿಸ್ಕೋಬೇಕು. ಕುದಿಸ್ಕೊಂಡು ನಾದೇ ಒಂದು ತಾಸು ಇಡಬೇಕು. ಇದನ್ನು ಇಟ್ಟು ಅದರದ್ದು ಕರ್ಚಿಕಾಯಿದ್ದು ಒಳಗೆ ತುಂಬ್ತಾರಲ್ಲ, ಸೂಸ್ಲಾ ಮಾಡೋದದು ನಿಮಗೆ ತೋರಿಸ್ತೇನೆ. ಇದನ್ನು ಹಾಕ್ತೇನೆ, ನಾದೇ ತೋರಿಸ್ತೇನೆ ನಿಮಗೆ. ನೋಡಿ, ಇದು ರವೆ, ಅಕ್ಕಿ ಹಿಟ್ಟ, ಮೈದಾ ಏನು ಹಾಕೇನಿಲ್ಲ, ತುಪ್ಪ ಅದು ಇದೆಲ್ಲ ಕುಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ಬೇಕು. ಇದನ್ನು ಮಿಕ್ಸ್ ಮಾಡಿ ಇದು ಮುಷ್ಟಿ ಆಗ್ಬೇಕು ಹಿಂಗೆ. ನೋಡಿ ಹೆಂಗೆ ಮುಷ್ಟಿ ಆಗೈತಿ. ಮುಟ್ಟಿ ಆತಂದ್ರೆ ನಿಮಗೆ ಕರ್ಚಿಕಾಯಿ ಚಲೋ ಆಕ್ಕಾವ. ಮತ್ತು ಇದನ್ನು ಸ್ವಲ್ಪ ನೀರು ಹಾಕಿ ನಾದಬೇಕು. ದಸರಾ ಹಬ್ಬಕ್ಕೆ ಮಾಡಾಕತ್ತೇನೆ ನಾನು. ಉಚಿತ ಮಾಡಿ ತೋರಿಸ್ತೇನೆ, ನೀವು ಮಾಡಿ ಹಬ್ಬಕ್ಕೆ. ಚಪಾತಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಿದು. ನಾ ಅದೇ ತೋರಿಸ್ತೇನೆ. ನೋಡಿ, ಅದಕ್ಕೆ ನಾದೇನಿ ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಐತಿ. ಮತ್ತು ಇದು ಏನಾಕೈತೆ ಅಂದ್ರೆ ನೆನಿಬೇಕು ಒಂದು ತಾಸು. ಯಾವುದಾದ್ರೂ ವಸ್ತು ನಾವು ಹಬ್ಬದಾಗ ಮಾಡ್ತೇವಲ್ಲ, ಅದು ನೆನಿಬೇಕು. ಒಂದು ಸ್ವಲ್ಪ ತುಪ್ಪ ಹಚ್ಚಾಕತ್ತೀನಿ, ನೆನಿಬೇಕು. ನೆನತಂದ್ರೆ ನಮ್ದು ಯಾವುದೋ ವಸ್ತು ಚಲೋ ಆಕ್ಕಾವ, ಮಾಡೋಕೆ ರುಚಿನೂ ಆಕ್ಕಾವ, ಪಳ್ಳು ಆಕ್ಕತಿ, ಎಲ್ಲ ಚಲೋ ಆಕ್ಕಾವ. ನೀವು ಒಂದು ಸಲ ಹಿಂಗೆ ಮಾಡಿ. ಅದಕ್ಕೆ ನಾ ಯಾವುದೋ ಹಿಟ್ಟು ನಾದಿರ್ತೇನೆ ಮುಚ್ಚಿತನ. ಮತ್ತು ಈಗ ಇದನ್ನು ಮುಚ್ಚಿಡ್ತೇನೆ ಒಂದು ತಾಸು ಇಟ್ಟು. ಅದರದ್ದೆಲ್ಲ ಕರ್ಚಿಕಾಯಿ ಸೂಸ್ಲಾ ಮಾಡೋದು ನಿಮಗೆ ತೋರಿಸ್ತೇನೆ. ನೋಡಿ, ಕರ್ಚಿಕಾಯಿ ಸೂಸ್ಲಾ ನಿಮಗೆ ಮಾಡೋದು ತೋರಿಸ್ತಾನಂತ ಹೇಳೀನಿ. ಇದು ಬಿಳಿ ಎಳ್ಳ ಒಂದು ಬಾಲ್ ಐತಿ, ಪುಟಾಣಿ ಒಂದು ಬಾಲ್ ಐತಿ, ಒಣ ಕೊಬ್ಬರಿ, ಬಾಬುರಿ ಕೊಬ್ಬರಿ ಒಂದು ಬಾಲ್ ಐತಿ, ಬೆಲ್ಲ. ಇವು 3 ಸರಿ ಸಮ ಇದ್ರೆ ಇದು ಬೆಲ್ಲ. ನನಗೊಂದು ಸ್ವಲ್ಪ ಸ್ವೀಟ್ ಹೆಚ್ಚಬೇಕು, ಅದಕ್ಕೆ ನಾ ಬೆಲ್ಲ ಒಂದು ಸ್ವಲ್ಪ ಹೆಚ್ಚು ತೊಗೊಂಡೇನಿ. ಇದರ ಬದಲಿನ ಇಷ್ಟೇ ಒಂದು ಸ್ವಲ್ಪ ಹೆಚ್ಚು ತೊಗೊಂಡೇನಿ, ಭಾಳ ತೊಗೊಂಡಿಲ್ಲ. ಮತ್ತು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಬೇಕು, ಸಣ್ಣ ಬಾಲ್ಲೆ ಒಂದು ಬಾಲ್ ಸಕ್ಕರೆ ಬೇಕು. ಇದು ಕಸಕಸಿ ಮತ್ತು ಇದು ಏಲಕ್ಕಿ ಪುಡಿ. ಇದನ್ನೆಲ್ಲ ಒಂದು ಸ್ವಲ್ಪ ಹುರಿತಾನು. ಪುಟಾಣಿ ಏನು ಹುರಿಯಂಗಿಲ್ಲ. ಇದು ಕೊಬ್ಬರಿ ಮತ್ತು ಬಿಳಿ ಎಳ್ಳ ಹುರಿದದು ತೋರಿಸ್ತಾನೆ ನಿಮ್ಗೆ. ನೋಡಿ, ಇದನ್ನು ಕರುಬಾಳಿಗೆ ಇಟ್ಕೊಂಡೇನಿ, ಗ್ಯಾಸ್ ಹಚ್ಕೊಂಡೇನಿ. ಇದು ಬಿಳಿ ಎಳ್ಳ ಹುರಿ ಇಟ್ಕೋತೇನೆ ಫಸ್ಟ್. ಬಿಳಿ ಎಳ್ಳ ಇದು ಚಿಟ್ಪುಟ್ಟ ಅನ್ನೋ ಮಟ ಹುರ್ಕೋಬೇಕು. ಎಳ್ಳು ಹುರ್ಕೊಂಡೇನಿ. ಇದು ಕೊಬ್ಬರಿ ಹುರ್ಕೊತೇನೆ. ಇದು ಒಂದು ಸ್ವಲ್ಪ ಕೆಂಪಾಗಬೇಕು. ನೋಡಿ, ಕೊಬ್ಬರಿ ಹುರ್ಕೊಕತ್ತೇನಿ. ಕೊಬ್ಬರಿ ಯಾಕೆ ಹುರ್ಕೋಬೇಕಂದ್ರೆ ಈಗ ಮಳೆಗಾಲದಾಗ ಒಂದು ಸ್ವಲ್ಪ ಬಾಬುರಿ ಕೊಬ್ಬರಿ ಮುಗ್ಗಾಕೈತಿ, ಮತ್ತು ಕರ್ಚಿಕಾಯಿ ಮುಗ್ಗು ಹತ್ತಾವ ಬಾಯಾಗ. ಅದಕ್ಕೆ ಅದು ಒಂದು ಸ್ವಲ್ಪ ಕೊಬ್ಬರಿ ಬಿಸಿ ಆಗೈತಿ. ಕೊಬ್ಬರಿ ಭಾಳ ಕಪ್ಪು ಮಾಡಂಗಿಲ್ಲ ನಾನು. ಇಷ್ಟ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡೇನಿ. ಇದನ್ನು ತೆಗಿತೀನಿ. ಹುರಿದ ಎಲ್ಲ ಮಿಕ್ಸ್ ಮಾಡೋದು ನಿಮಗೆ ತೋರಿಸ್ತೇನೆ. ಬಿಳಿ ಎಳ್ಳು ಹುರಿದೇನಿ. ಹುರಿದ ಇದನ್ನು ಪುಡಿ ಮಾಡ್ತೀನಿ, ಮಾಡಿ ಎಲ್ಲ ಹಾಕೋದದು ತೋರಿಸ್ತೇನೆ ನಿಮಗೆ. ನೋಡಿ, ಬಿಳಿ ಎಳ್ಳು ಮಾಡ್ಕೊಂಡೇನಿ. ಭಾಳ ಸಣ್ಣ ಮಾಡಬಾರ್ದು, ಸ್ವಲ್ಪ ಮಟ್ಟೆ ಇರಬೇಕು. ಮತ್ತು ಇದು ಕೊಬ್ಬರಿನೂ ಮಾಡ್ತೀನಿ ನಾನು.
ಕೊಬ್ಬರಿ ಇದನ್ನು ಮಾಡಿದ್ದಾನೆ, ಮಿಕ್ಸರ್ ಮಾಡಿದ್ದಾನೆ, ಮತ್ತು ಬಿಳಿ ಎಳ್ಳು ಮಿಕ್ಸರ್ ಮಾಡಿದ್ದಾನೆ. ಪುಟಾಣಿ ಮಾಡ್ಕೊತೀನಿ ನೋಡಿ. ಇದು ಪುಟಾಣಿನೂ ಮಿಕ್ಸರ್ ಮಾಡ್ಕೊಂಡೇನಿ, ಬೆಲ್ಲನೂ ಮಿಕ್ಸರ್ ಮಾಡ್ತಾನೆ ಅದ್ರಾಗ ಹಾಕಿ. ನೋಡಿ ಪುಟಾಣಿ ಬೆಲ್ಲ ಕೂಡಿ ಮಾಡಿದ್ದಾನೆ, ಹಿಂಗೆ ಉದುರಾಗೈತಿದು. ನೋಡಿ ಕಸಕಸಿ ಪುಡಿ ಹಾಕತ್ತೇನೆ. ನೋಡಿ ಏಲಕ್ಕಿ ಪುಡಿ ಹಾಕಾಕತ್ತೇನೆ, 2 ಸ್ಪೂನ್ ಹಾಕಾಕತ್ತೇನೆ, ಮತ್ತು ಇಷ್ಟು ಚಾಕಕ್ಕೂ ಸಕ್ಕರೆ ಹಾಕಾಕತ್ತೇನೆ. ಅಷ್ಟು ವರ್ಷ ಕರ್ಚಿಕಾಯಿ ಮಾಡೋದು ತೋರಿಸ್ತೀನಿ ನಿಮಗೆ. ನೋಡಿ ಇದೆಲ್ಲ ರೆಡಿ ಆಯ್ತು. ಮತ್ತು ಈಗ ಅದು ಎಲೆ ಲಟ್ಟಿಸಿ ಕರ್ಚಿಕಾಯಿ ಕರಿಯೋದು ತೋರಿಸ್ತೀನಿ. ಇದು ಉಳಿದ್ರೂ ನಡಿತೈತಿ, ಮತ್ತು ನೀವು ಯಾವಾಗೂ ಮಾಡ್ಕೋಬೋದು. ಫ್ರಿಜ್ನಾಗ ಇಟ್ಟರು ನಡಿತೈತಿ, ಇಲ್ಲಕ್ಕೆ ಹೊರಗಿಟ್ರೂ ನಡಿತೈತಿ. 15 ದಿನದ ಗಂಟಲೆ ಇದೇನೂ ಆಗಂಗಿಲ್ಲ. ನೋಡಿ ಇದು ಅಡುಗೆ ಮಾಡೋ ಚಮಚಲಿ ಒಂದು ಚಮಚೆ ತುಪ್ಪ ಐತಿ, ಮತ್ತು ಅದಕ್ಕೆ ಈಗ ಒಂದು 4 ಸ್ಪೂನ್ ಅಕ್ಕಿ ಹಿಟ್ಟು ಹಾಕತ್ತೀನಿ. ಇದನ್ನು ಸಾಟಿ ಅಂತಾರೆ, ಇದೇ ಸಾಟಿ ಮಾಡ್ಕೋಬೇಕು. ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋತೀನಿ. ಇದನ್ನು ಮೊದಲು ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಇದು ಹಿಂಗೆ ಬೀಟ್ ಮಾಡ್ಕೋಬೇಕು, ಪೇಸ್ಟ್ ಆಗಬೇಕು ಹಿಂಗೆ. ನೋಡಿ ಆಗೈತಿ. ಈಗ ಲಟ್ಟಿಸೆ ಕರ್ಚಿಕಾಯಿ ತುಂಬೋದದು ತೋರಿಸ್ತಾರೆ. ನೋಡಿ ಇದು ಹಿಂಗೆ ನೆನೆದೈತಿ. 1 ತಾಸು 1.5 ತಾಸು ಎಳೆ ನೆನೀತದು. ನೋಡಿ ನೀವು ಬೇಕಂದ್ರೆ 1 ತಾಸು ನೆನೆಸಿರೂ ನಡಿತೈತಿ. ಇವನ್ನ ಈಗ ಉಳ್ಳಿ ಲಟ್ಟಿಸಿ ತೋರಿಸ್ತೇನೆ. ನೋಡಿ 3 ಎಲೆ ಮಾಡ್ಕೊಂಡೇನಿ. ಇದನ್ನು ಉಳ್ದದ ಹಿಟ್ಟು ಏನೈತಿ ಒಂದು ಸ್ವಲ್ಪ ಅರ್ವಿ ಮುಚ್ಚಿಟ್ಟೇನಿ ತೋದೊದ್ದಿ. ಯಾಕಂದ್ರೆ ಹಿಟ್ಟು ಬಿರುಸಾಕಲ್ಲ, ಬಿಸಿಲೈತಿ, ಅದಕ್ಕೆ ಒಂದು ಸ್ವಲ್ಪ ಮೆತ್ತಗೆ ಮುಚ್ಚಿಡ್ಬೇಕು. ಅದನ್ನು ಇವನ್ನ ಲಟ್ಟಿಸ್ತೀನಿ. ನೋಡಿ ಲಟ್ಸಾತೀನಿ, ಕಲ್ ಮೇಲೆ ಲಟ್ಸಾತೀನಿ. ಕಲ್ಲು ಸ್ವಚ್ಛಗೆ ತೊಳ್ಕೊಂಡೇನಿ. ನೋಡಿ ಇವು 3 ಎಲೆ ಲಟ್ಟಿಸ್ಕೊಂಡೇನಿ. ಅವು 3 ಎಲೆ ಲಟ್ಟಿಸ್ಕೊಂಡದಕ್ಕೆ ಇದನ್ನು ಏನು ಮಾಡೇನಿಲ್ಲ, ಇದನ್ನು ಹಚ್ತೀನಿ. ನೋಡಿ ಇದು ಸಾಟಿ ಹಾಕೇನಿ ಹಿಂಗೆ. ಈಗ ಇದನ್ನು ಎಲ್ಲಿ ಹಾಕ್ತೇನೆ ಅದರ ಮೇಲೆ. ಇದಕ್ಕೂ ಇದು ಸಾಟಿ ಹಚ್ಚಬೇಕು. ನೋಡಿ 3ಕ್ಕೂ ಹಚ್ಚಿದನ್ನು ಸಾಟಿ ಹಿಂಗೆ ಸುತ್ತಬೇಕು. ಇವನ್ನ ಸ್ವಲ್ಪ ರಿಕ್ ಸುತ್ಕೋಬೇಕು. ಸ್ವಲ್ಪ ಹಿಂಗೆ ಮಾಡಬೇಕು, ಉಳಿಸ್ಬೇಕು. ಇದನ್ನು ಸಾವಕಾಶ ಸ್ವಲ್ಪ ಹಿಂಗೆ ಮಾಡ್ಬೇಕು. ಹಗರ ನೋಡಿ ನಿಮಗೆ ಆಕಾರ ಎಷ್ಟು ಬೇಕಲ್ಲ ಸೈಜ ಅಷ್ಟು ನೋಡಿ ಕಟ್ ಮಾಡಿ. ನಾ ಇಷ್ಟು ಮಾಡ್ಕೊತೇನೆ. ಒಂದು ಸ್ವಲ್ಪ ಕರ್ಚಿಕಾಯಿ ದೊಡ್ಡನ ಮಾಡ್ತೇನೆ ನಾನು. ನೋಡಿ ಇದು ಹಿಂಗೆ ಪದರ ಐತಿ. ಇದು ಹಿಂಗೆ ಹೊತ್ಕೋಬೇಕು. ನೋಡಿ ನೋಡಿ ನಿಮಗೆ ಸ್ವಲ್ಪ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಮಾಡ್ತೀನಿ. ನೋಡಿ ಇಷ್ಟು ದೊಡ್ಡವಾಗಿ ಇನ್ನೊಂದು ಲಟ್ಟಿಸಿ ತೋರಿಸ್ತೇನೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಇವನ್ನ ಹಂಗೆ ಲಟ್ಟಿಸ್ಕೋಬಾರ್ದು.
ನೋಡಿ ಇವು ಎಲ್ಲಿ ಲಟ್ಸಿದನು ಇವಕ್ಕೆ ಹಿಂಗೆ ಹಾಕಬೇಕು. ಹಾಂ, ನೋಡಿ ನಿಮಗೆ ಬೇಕಂದ್ರೆ ಚಮಚೆಲೆ ಹಾಕೊಳ್ರಿ, ಇಲ್ಲಾಂದ್ರೆ ಕೈಲೇ ಹಾಕ್ರಿ. ನಾ ಕೈಲಿ ಹಾಕೋದು ಸವಾಯಿ ಐತೆ ನಂಗೆ, ಕೈಲಿ ಹಾಕ್ತೀನಿ. ನೋಡಿ ಇದು ಹಾಲ ನೀರು ಹಾಕಿ ಕುಡಿಸಿದ್ದಾನೆ ಒಂದು ಸ್ವಲ್ಪ. ನಾನು ಇದಕ್ಕೆ ಇದೇನು ಬಾಯಿ ಬಿಡಬಾರ್ದು ಅಂತೇಳಿ, ಕರ್ಚಿಕಾಯಿ ಬಾಯಿ ಬಿಡಬಾರ್ದು ಅಂತ ಲಾಕ್ ಮಾಡೋ ಸಂಬಂಧ ಇದನ್ನು ನೀರು ಹಚ್ಚಬೇಕು. ನೀರು ಹಚ್ಚಿದ್ರೆ ಹೊರಗೆ ಬರೋಂಗಿಲ್ಲ, ಇಲ್ಲಕ್ಕೆ ಎಣ್ಣೆಗೆ ಅದು ಹೊರಗೆ ಬರ್ತೈತಿ, ಹಂಗೆ ಒತ್ತಬಾರ್ದು. ನೋಡಿ ಹಿಂಗೆ ಒತ್ತಬೇಕು. ಎಲ್ಲಿ ಒಂದು ಸ್ವಲ್ಪ ದಿಪ್ಪ ಲಟ್ಟಿಸ್ಬೇಕು, ಭಾಳ ತುಳು ಲಟ್ಟಿಸ್ಬಾರ್ದು. ನೋಡಿ ಡೀಪ್ ಫ್ರೈ ಮಾಡೋಕೆ ಎಣ್ಣೆ ಇಟ್ಟೇನಿ. ಎಣ್ಣೆ ಕಾದತಿಲ್ಲೋ ಚೆಕ್ ಮಾಡಿ ನೋಡ್ತೀನಿ. ನೋಡಿ ಕಾದತಿ, ಕರ್ಚಿಕಾಯಿ ಹಿಂಗೆ ಮ್ಯಾಲೆ ಬರಬೇಕು. ಹಾಕ್ತೀನಿ. ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಇಟ್ಟ ಕರಿಬೇಕು ಯಾವಾಗೂ ಇವನ್ನ. ನೋಡಿ ಪದರ್ ಪದರ್ ಬಿಟ್ಟಾವು, ಹಿಂಗೆ ತಿನ್ನೋ ಮುಂದೆ ಗೊತ್ತಾಕತಿ. ಮತ್ತು ಸ್ವಲ್ಪ ಕೆಂಪನ ಕರಿಬೇಕು, ಗೋಲ್ಡನ್ ಕಲರ. ನೋಡಿ ನೋಡಿ ಸಾಟಿ ಹಚ್ಚಿದ ಕರ್ಚಿಕಾಯಿ ಪದರ್ ಪದರ್ ಮಾಡಿರೇನಿ. ಸಾಟಿ ಹಚ್ಚಿದ ಕರ್ಚಿಕಾಯಿ ಮಾಡೇನಿ ಪದರ್ ಪದರ. ಮತ್ತು ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಮತ್ತು ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ. ದಸರಾ ಹಬ್ಬಕ್ಕೆ ನನಗೆಲ್ಲರೂ ಕೂಡಿ ಒಂದು ಸಬ್ಸ್ಕ್ರೈಬರ್ ಮಾಡಿ. ಥ್ಯಾಂಕ್ ಯು.